ಡಿ ಸಿ ಎಮ್ ಹುದ್ದೆಗಳನ್ನು ಎಷ್ಟು ಸೃಷ್ಟಿ ಮಾಡ್ತಾರೆ? 2, 3, 4 ಅಥವಾ ಯಾರನ್ನೂ ಡಿ ಸಿ ಎಮ್ಮೇ ಮಾಡಲ್ವಾ? ಈ ರೀತಿ ಪ್ರಶ್ನೆಗಳು ಕೂಡ ಇದೆ. ಮಾಡಿದರೆ 3-4 ಜನ ಆಗಿಬಿಡ್ಬೋದು, ಇಲ್ಲ ಅಂತಂತಂದರೆ ಇಲ್ಲವೇ ಇಲ್ಲ. ಯಾರನ್ನು ಮಾಡಬೇಕು? ಯಾಕಂದರೆ ದೊಡ್ಡ ತಲೆಬಿಸಿ. ಎಲ್ಲ ಜಾತಿ ಜನಾಂಗದಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಒಬ್ಬರು ಮಾಡಿದ್ರೆ ಒಬ್ಬರಿಗೆ ಕೋಪ, ಇದೇ ಅಸಮಾಧಾನಕ್ಕೆ ಕಾರಣ ಆಗಿಬಿಟ್ರೆ ಯಾಕೆ ಬೇಕು ರೋಗಳೇ? ಹಿಂಗಾಗಿರು ಅಂತಂದರೆ ಮಾಡಿದ್ರೆ 2, 3 ಜನ 4 ಜನರನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಮಾಡದೇ ಕೂಡ ಇರಬಹುದು. ಉಪಮುಖ್ಯಮಂತ್ರಿ ಹುದ್ದೆಯ ಸಹವಾಸವೇ ಬೇಡಪ್ಪ, ಹಿರಿಯ ಸಚಿವರಾಗಿ ನೀವು ಇರಿ ಅಂತ ಕೆಲವರಿಗೆ ಹೇಳಿಬಿಡ್ಬೋದು. ಇದು ಸಂಗತಿ. ಯಾಕಂದರೆ ನೋಡಿ, OBC ಕೋಟಾದಲ್ಲಿ ಯತೀಂದ್ರಿಗೆ ಏನಾದರೂ ಕೊಟ್ಟರೆ ಅದು ಬೇರೆ ರೀತಿ ಸಂದೇಶ ಹೋಗುತ್ತೆ. ಲಿಂಗಾಯತ ಕೋಟಾದ ಅಡಿನಲ್ಲಿ ನೀವು ಇಬ್ಬಿಬ್ಬರು ರೇಸಲ್ಲಿದ್ದಾರೆ, ಈಶ್ವರ್ ಖಂಡ್ರೆ ಮತ್ತು ಎಂ ಬಿ ಪಾಟೀಲ್ ಯಾಕೆ ಭಾಳ ನಕ್ಕಂತ ಬರ್ತಾಯಿದ್ರು. ಮುಸ್ಲಿಂ ಕೋಟಾದಡಿ ಯಾರಿಗೆ ಕೊಡಬೇಕು? ಜಮೀರ್ ಮತ್ತು ಖಾದರ್, ಇವರಿಬ್ಬರ ಮಧ್ಯೆ ಪೈಪೋಟಿ ಇದೆ. ಜಮೀರ್ ಪರವಾಗಿ KC ವೇಣುಗೋಪಾಲ್ ಇದ್ದಾರೆ, ಖಾದರ್ ಪರವಾಗಿ ಮುಸ್ಲಿಂ ಧಾರ್ಮಿಕ ಗುರುಗಳಿದ್ದಾರೆ. ಇನ್ನು ದಲಿತ ಕೋಟಾ ಪರಮೇಶ್ವರರು ಕೊಡಬೇಕಾ, ಪ್ರಿಯಾಂಕ್ ಅವ್ರಿಗೆ ಕೊಡಬೇಕಾ? ಪರಮೇಶ್ವರ್ ಹಿರಿಯ ನಾಯಕರು, 2 ಬಾರಿ KPCC ಮುನ್ನಡೆಸಿದಂಥವರು, ಎಂದೂ ಕೂಡ ಪಕ್ಷದ ವಿರುದ್ಧವಾಗಿ ಹೋದಂಥವರಲ್ಲ, ಬೆದರಿಕೆ ಹೊಡೆದಂಥವರಲ್ಲ. ಅವ್ರಿಗೆ ಕೊಡಬೇಕಾ, ಪ್ರಿಯಾಂಕ್ ಕೊಡಬೇಕಾ? ಇದು ಸಂಗತಿ. ಮತ್ತೇನಾದರೂ ಆ ದಲಿತ ಸಮುದಾಯಕ್ಕೆ ಕೊಟ್ಟರೆ ಅಲ್ಲಿ ಮತ್ತೆ ಲೆಫ್ಟು ರೈಟು ಬೇರೆ ಶುರುವಾಗುತ್ತೆ, ಎಡಗೈ ಬಲಗೈ ಇದು ಕೂಡ ಉದ್ಭವ ಆಗುತ್ತೆ. ಈ ರಗಳೆ. ಇನ್ನು CLP ಸಭೆ ಹೈಕಮಾಂಡ್ ಮಟ್ಟದಲ್ಲಿ ನೂತನ ಸಚಿವ ಸಂಪುಟಕ್ಕೆ ಸರ್ಕಸ್ ಕೂಡ ನಡೆಯುತ್ತೆ. 12ರಿಂದ 14 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಲ್ಲವನ್ನೂ ಕೂಡ ಅರ್ಹತೆ, ಯೋಗ್ಯತೆ ಜೊತೆಗೆ ಜಾತಿ, ಸಮುದಾಯವಾರು ಎಲ್ಲವನ್ನೂ ಕೂಡ ಪರಿಗಣಿಸಿ DK ಸಂಪುಟಕ್ಕೆ ಸೇರಿಸಬೇಕು. ಅವಧಿ ಭಾಳ ಕಡಿಮೆ ಇದೆ, ಗೊತ್ತಿರಬೇಕು. 2 ವರ್ಷ ನೋಡ್ತಾ ಕಳೆದು ಹೋಗ್ಬಿಡುತ್ತೆ. 1 ವರ್ಷ ಮುಗೀತು ಅಂತಂದರೆ ಇನ್ನೊಂದು ವರ್ಷ ಚುನಾವಣಾ ವರ್ಷ. ದೊಡ್ಡ ಪಟ್ಟಿ ಇದೆ ಯಾರನ್ನು ಮಾಡಬೇಕು ಅಂತ. ಈಗ ನರೇಂದ್ರ ಸ್ವಾಮಿ ಇದ್ದಾರೆ, ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕ, ಅವ್ರ ಕ್ಷೇತ್ರವೇ ಒಂಥರ ವಿಚಿತ್ರವಾಗಿರುವಂಥ ಕ್ಷೇತ್ರ, ಅವ್ರಿಗೆ ಕೊಡಲೇಬೇಕು. ಈ ತರಹ